ಸುಮಾರು ಜನಕ್ಕೆ ಬೆನ್ನು ನೋವು, ಕೆಲವರಲ್ಲಿ ಕೆಳ ಬೆನ್ನು ನೋವು, ಅಂದರೆ ಕೆಲವರಿಗೆ ಮಿಡಲಲ್ಲಿ ನೋವು, ಇನ್ನು ಕೆಲವರಿಗೆ ಕೆಳ ಬೆನ್ನಲ್ಲಿ ನೋವು, ಇನ್ನು ಕೆಲವರಿಗೆ ಕತ್ತಲ್ಲಿ ನೋವು, ಕತ್ತು ಬಿಗಿತ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ. ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಈ ವಿಡಿಯೋದಲ್ಲಿ ಕೆಳ ಬೆನ್ನಿನ ನೋವು, ಮಿಡಲಲ್ಲಿ ಬ್ಯಾಕ್ ಪೇಯ್ನು ಅಂದರೆ ಮಧ್ಯದಲ್ಲಿ ಬೆನ್ನು ನೋವು, ಹಾಗೆ ಸರ್ವೈಕಲಲ್ಲಿ ಕುತ್ತಿಗೆಯಲ್ಲಿ ಬಿಗಿತ ನೋವಿಗೆ ಕಲರ್ ಥೆರಪಿನ ಹೇಳ್ಕೊಡ್ತೀವಿ. ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ನಮ್ಮ ಎಡಗೈನ ಈ ಉಂಗುರದ ಬೆರಳು, ಈ ಒಂದೇ ಬೆರಳಲ್ಲಿ ಈ ಸಮಸ್ಯೆಗೆ ನಾವು ಬಣ್ಣನ ಹಾಕಿ ಟ್ರೀಟ್ಮೆಂಟನ್ನು ಮಾಡ್ಬೋದು. ಪ್ರತಿದಿನ ನಾವು ಕಲರನ್ನು ಹಾಕೋದು, ಕಲರ್ ಹಾಕಿದ ಮೇಲೆ ಒಂದು 3-4 ತಾಸು ಉಳಿಸ್ಕೊಳ್ಳೋದು, ತದನಂತರ ಕಂಪ್ಲೀಟಾಗಿ ಎಳಿಸೋದು. ಈ ಕಲರನ್ನು ಡೇ ಟೈಮಲ್ಲಿ ಹಾಕೋದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಾವು 3 ಕಲರನ್ನು ಬಳಸ್ತೇವೆ. ಪರ್ಪಲ್ ಕಲರು, ರೆಡ್ ಕಲರು ಮತ್ತು ಸ್ಕೈ ಬ್ಲೂ ಕಲರು. ಈ ಎವರಿ ಕಲರು ಕೂಡ ಒಂದೊಂದು ಎನರ್ಜಿಯನ್ನು ಹೊಂದಿದೆ, ಒಂದೊಂದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ. ಅದ್ಭುತವಾಗಿ ಇದು ವರ್ಕ್ ಆಗುತ್ತೆ. ಈ ಸ್ಕೈ ಬ್ಲೂ ಕಲರ್ ಬಂದು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ, ಈ ಕೆಳಬೆನ್ನಾಗ್ಬೋದು, ಬೆನ್ನಾಲಾಗ್ಬೋದು, ಕತ್ತಲ್ಲಾಗ್ಬೋದು, ಅಲ್ಲಿ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡೋದು. ಹಾಗೆ ಅಲ್ಲಿ ಡೈರೆಕ್ಷನ್ ಮಿಸ್ ಆಗಿದೆ, ಕತ್ತು ಅಂತಂದು ಬಂದಾಗ, ಕತ್ತು ಬಿಗಿತ ಅಂದಾಗ ಈ ರೀತಿ ಕತ್ತು ಫುಲ್ಲು ಫ್ರೀ ಆಗಬೇಕು. ಅಲ್ಲಿ ಡೈರೆಕ್ಷನನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ರೆಡ್ ಕಲರನ್ನು ಯೂಸ್ ಮಾಡೋದು. ಹಾಗೆ ಅಲ್ಲಿ ಸ್ಪೇಸ್ ಇರಬೇಕು, ಫ್ರೀಯಾಗಿ ಅದು ಮೂಮೆಂಟ್ ಆಗಬೇಕು ಅಂತಂದಾಗ ಆ ಸ್ಪೇಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಪರ್ಪಲ್ ಕಲರನ್ನು ಯೂಸ್ ಮಾಡೋದು. ಈ ರೀತಿ ಈ 3 ಕಲರ್ಗಳು ಕೂಡ ಅದ್ಭುತವಾಗಿ ಮ್ಯಾಜಿಕನ್ನು ಮಾಡುತ್ತೆ. ಹಾಗೆ ನಮ್ಮ ಎಡಗೈನ ಈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ ಬಂದು ಸರ್ವೈಕಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಮಿಡಲಲ್ಲಿ ಬ್ಯಾಕ್ ಪೇನ್ ಆದರೆ ಈ ಮಧ್ಯದ ಜಾಯಿಂಟ್ಗೆ ಹಾಕೋದು. ಹಾಗೆ ಈ ಕೆಳಭಾಗ ಲಂಬರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಭಾಗದಲ್ಲಿ ನೀವು ಕೆಳಬೆನ್ನಲ್ಲಿ ನೋವಿದ್ರೆ ಈ ಭಾಗದಲ್ಲಿ ಈ 3 ಕಲರನ್ನು ಯೂಸ್ ಮಾಡೋದು. ಹೇಗೆ ಕಲರ್ ಹಾಕೋದು ಅಂದಾಗ, ನೀವು ರಿಂಗ್ ಟೈಪು ಸುತ್ತ ಹಾಕೋದು. ಎಲ್ಲಿ ಆ ಜಾಯಿಂಟ್ ಸುತ್ತ ನಿಮಗೆ ಕೆಳಬೆನ್ನಲ್ಲಿ ನೋವಿದೆ ಅಂದಾಗ ಲಂಬರಗೆ ಜಾಯಿಂಟಿಗೆ, ಈ ಕೊನೆ ಬುಡದ ಜಾಯಿಂಟಿಗೆ ರೆಡ್ ಕಲರು ಫಸ್ಟು ರಿಂಗ್ ಟೈಪ್ ಹಾಕೋದು. ಈ ರೀತಿ ರಿಂಗ್ ಟೈಪು ರೆಡ್ ಕಲರ್ ಹಾಕೋದು. ತದನಂತರ ಅದರ ಮೇಲೆ ಪರ್ಪಲ್ ಕಲರನ್ನು ಹಾಕೋದು. ಈ ರೀತಿ ರೆಡ್ ಆದಮೇಲೆ ಪರ್ಪಲ್, ಅದೇ ರೀತಿ ಅದರ ಮೇಲೆ ಸ್ಕೈ ಬ್ಲೂ ಕಲರ್ ಕೂಡ ರಿಂಗ್ ಟೈಪ್ ಆಗಿ ಹಾಕೋದು. ಈ 3 ಕಲರನ್ನು ಒಂದ್ರ ಮೇಲೆ ಒಂದು ರಿಂಗ್ ಟೈಪು, ಈ ರೀತಿ 3 ಕಲರ್ನ ಒಟ್ಟಿಗೆ ಹಾಕೋದು. ನಿಮಗೆ ಇದು ಕೆಳ ಬೆನ್ನಿನ ನೋವಿದ್ರೆ ಈ ಕೊನೆ ಜಾಯಿಂಟಿಗೆ ಈ 3 ಕಲರ್ನ ರಿಂಗ್ ಟೈಪ್ ಹಾಕೋದು. ಅದೇ ಮಧ್ಯದಲ್ಲಿ ಮಿಡಲಲ್ಲಿ ಬ್ಯಾಕ್ ಪೇಯ್ನ್ ಇದ್ದರೆ ಈ ಮಧ್ಯ ಜಾಯಿಂಟಿಗೆ ಹಾಕೋದು. ಅದೇ ರೀತಿ ಸರ್ವೈಕಲ್ ಪೇಯ್ನು, ಕತ್ತು ನೋವಿದ್ರೆ ಈ ಜಾಯಿಂಟಿಗೆ ಈ 3 ಕಲರ್ನ ಇದೇ ರೀತಿ ರಿಂಗ್ ಟೈಪಲ್ಲೇ ಹಾಕೋದು. ನಿಮಗೆ ಸಿವಿಯರ್ ಆಗಿ ಇನ್ನೂ ನೆಕ್ ಪೇಯ್ನ್ ಇದ್ದರೆ ನೀವು ಈ ಭಾಗದಲ್ಲಿ ಕೂಡ, ಹೆಬ್ಬೆರಳಿನ ಹಿಂಭಾಗದಲ್ಲಿ ಕೂಡ ಈ 3 ಕಲರ್ನ ಗೆರೆ ರೀತಿ ಎಳಿಬೋದು. ಕತ್ತಲ್ಲಿ ತೀವ್ರವಾಗಿ ಜಾಸ್ತಿ ಪೇಯ್ನ್ ಇದೆ, ಕತ್ತು ತುಂಬ ಬಿಗಿತಾ ಇದೆ ಅಂದಾಗ ಈ 3 ಕಲರ್ನ ಇದೇ ರೀತಿ ನೋಡಿ, ಈ ರೀತಿ. ಹಾಗೆ ರೆಡ್ ಕೂಡ ಈ ರೀತಿ 3 ಕಲರ್ ಕೂಡ ಈ ರೀತಿ ಈ ಜಾಗದಲ್ಲಿ ಕೂಡ ಹಾಕ್ಬೋದು. ಈ ರೀತಿ ಕಲರ್ನ ಪ್ರತಿದಿನ ನೀವು ಹಾಕೋದು, ದಿನದಲ್ಲಿ ಹಾಕೋದು, 3-4 ತಾಸು ಉಳಿಸ್ಕೊಳ್ಳೋದು, ತದನಂತರ ಕಂಪ್ಲೀಟಾಗಿ ಅಳಿಸೋದು. ಈ ಕತ್ತು ನೋವು, ಬೆನ್ನು ನೋವು, ಕೆಳಬೆನ್ನಿನ ನೋವಿಗೆ ಈ 3ಕ್ಕೂ ಕೂಡ ಎಡಗೈನ ಈ ಉಂಗುರದ ಬೆರಳಲ್ಲೇ ಟ್ರೀಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾರಿಗಾರ ಈ ರೀತಿ ಬ್ಯಾಕ್ ಪೇಯ್ನು ಅಂದರೆ ಕೆಳಬೆನ್ನಿನ ನೋವು, ಲೋಯರ್ ಬ್ಯಾಕ್ ಪೇಯ್ನು ಅಥವಾ ಮಿಡಲಲ್ಲಿ ಬ್ಯಾಕ್ ಪೇಯ್ನು, ಸರ್ವೈಕಲ್ ಪೇಯ್ನ್ ಇದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.